ಹೆಲೋ ಎವ್ರಿವನ್. ಇವತ್ತು ನಾನು ಕೂಟು ಮಾಡ್ತಾ ಇದ್ದೀನಿ. ಇಲ್ಲಿ ಎಣ್ಣೆ, ಸಾಸಿವೆ ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಅದಕ್ಕೆ ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಬೇಳೆ ಮತ್ತು ಕಡಲೆಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ. ಈ ಒಗ್ಗರಣೆ ಆದಮೇಲೆ ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ವೆಜಿಟೇಬಲ್ಸ್ನ ಬೇಯಿಸ್ತೀನಿ ಇದರಲ್ಲಿ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನವಿಲು ಕೋಸು, ಗ್ರೀನ್ ಬೀನ್ಸು, ಕ್ಯಾರೆಟು, ಟೊಮೆಟೊ, ಆಲೂಗೆಡ್ಡೆ, ಇಲ್ಲೊಂದು ಚೂರು ಟೊಮೆಟೊ ಇಟ್ಕೊಂಡಿದ್ದೀನಿ ಅಷ್ಟು. ಈಗ ಟೊಮೆಟೊ ಹಾಕಿದ್ದೀನಿ. ಅದನ್ನು ಫ್ರೈ ಮಾಡಿದ್ಮೇಲೆ ಬೇಯಿಸಿರೋ ಬೇಳೆ ಮತ್ತು ಕಡಲೆಕಾಯಿನ ಇದಕ್ಕೆ ಹಾಕ್ತೀನಿ. ಈಗ ಇದಕ್ಕೆ ಬೇಳೆ ಇದು ಎಲ್ಲ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟಿದ್ದೀನಿ. ಅಲ್ಲಿ ವೆಜಿಟೇಬಲ್ಸನ್ನೆಲ್ಲ ಬೇಯಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಇನ್ನೂ ಇಳಿಬೇಕು. ಕೂಟಿಗೆ ಮಸಾಲೆನ ಇಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಇದು ಜೀರಿಗೆ, ಕೊತ್ತಂಬರಿ ಬೀಜ, ಕೊಬ್ಬರಿ, ಕೆಂಪು ಮೆಣಸಿನ್ಕಾಯಿ, ಕರಿಬೇವು, ಮೆಣಸು ಅದೆಲ್ಲ ಹಾಕ್ಕೊಂಡು ಹುರಿದಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಆ ಮಸಾಲೆನ ಇದಕ್ಕೆ ಹಾಕಿ ಆ ವೆಜಿಟೇಬಲ್ಸ್ ಇಳಿದ್ಮೇಲೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಈಗ ಆಲ್ಮೋಸ್ಟ್ ನುಣ್ಣಗೆ ರುಬ್ಕೊಂಡಿದ್ದೀನಿ. ನಾಟ್ 100%, ಬಟ್ ಇನ್ನೂ ತರಿತರಿಯಾಗಿದೆ. ಬಟ್ ಇದೇನೇ ಟೆಕ್ಸ್ಚರ್ ಕೊಡೋದು. ಘಮ ಘಮ ಅಂತ ಸಖತ್ತಾಗಿದೆ. ಇದಕ್ಕೆ ಚೂರು ಬೆಲ್ಲ ಹಾಕ್ತೀನಿ. ಇದಕ್ಕೆ ನೆನೆಸಿಟ್ಟಿರೋ ಹುಣಸೆ ಹಣ್ಣು ರಸ ಹಾಕ್ತಾಯಿದ್ದೀನಿ. ಈಗ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲನೂ ಹಾಕ್ತಾಯಿದ್ದೀನಿ. ಈ ವೆಜಿಟೇಬಲ್ಸು ಸೇರಿಸ್ಬಿಡ್ತೀನಿ. ಈಗ ನೋಡ್ಬೋದು ಎಲ್ಲ ಕಡೆಯಿಂದ ಕುದಿ ಬರ್ತಾ ಇದೆ. ಆಮೇಲೆ ಕನ್ಸಿಸ್ಟೆನ್ಸಿನೂ ಸಖತ್ತಾಗಿದೆ. ಇನ್ನೂ ನೀರು ಬೇಕು ಅನ್ನೋರು ಹಾಕ್ಕೋಬೋದು, ಬಟ್ ನನಗೆ ಸ್ವಲ್ಪ ಗಟ್ಟಿಯಾಗಿ ಇಷ್ಟ ಕೂಟು. ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಕ್ಕೆ ಮಧ್ಯ ಕಡಲೆಕಾಯಿ ಸಿಗ್ತಾಯಿದ್ರೆ ಸಖತ್ತಾಗಿರುತ್ತೆ. ನೀವು ಅಂದ್ಕೋಬೋದು ಏನಪ್ಪ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಇಷ್ಟೊಂದು ಕೂಟ್ ಮಾಡಿದ್ದಾಳೆ ಅಂತ ಹೇಳಿ. ದಿಸ್ ಈಸ್ ಆ್ಯಕ್ಚುಲಿ ವಿ ಆರ್ ಟೇಕಿಂಗ್ ಇಟ್ ಫಾರ್ ಅ ಪಾಟ್ಲಕ್. ಪಾಟ್ಲಕ್ಕಲ್ಲಿ ನಾನು ಕೂಟ್ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ದೆ, ಅರೌಂಡ್ 40 ಪೀಪಲ್ಗೆ. ಸೊ ಐ ಆಮ್ ಮೇಕಿಂಗ್ ಫಾರ್ ದ ಪಾಟ್ಲಕ್ ಆ್ಯಂಡ್ ಐ ವಿಲ್ ಬಿ ಶೇರಿಂಗ್ ಸಮ್ ವಿತ್ ಅ ಫ್ರೆಂಡ್ ಆ್ಯಸ್ ವೆಲ್. ಅದಕ್ಕೆ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಇಷ್ಟೊಂದು ಮಾಡಿರೋದು. ಎಂಜಾಯ್.